ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 141ನೇ ಎಪಿಸೋಡ್ನಲ್ಲಿ ಸುಗಮ ಸಂಗೀತದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಸುಗಮ ಸಂಗೀತವೆಂದರೇನು, ಯಾವ ಗಾಯನಕ್ಕೆ ನಾವು ಸುಗಮ ಸಂಗೀತ ಅಂತೇಳಿ ಕರೀತೇವೆ. ಈ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಭಾರತೀಯ ಸಂಗೀತದ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗ್ತದೆ ಅಂದರೆ, ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಅನೇಕ ಪ್ರಕಾರದ ಗಾಯನಗಳು ಇವೆ. ಉದಾಹರಣೆಗೆ ಜಾನಪದ ಸಂಗೀತ, ಪ್ರಬಂಧ ಗಾಯನ, ಜಾತಿ ಗಾಯನ, ಧ್ರುಪದ ಗಾಯನ, ಧಮಾರ್ ಗಾಯನ, ಟುಮ್ರಿ, ಖ್ಯಾಲ, ಭಕ್ತಿ ಸಂಗೀತ, ಹಿಂಗೆ ಬೇಕಾದಷ್ಟು ವೆರೈಟೀಸ್ ಆಫ್ ಗಾಯನಗಳು ನಮ್ಮ ಭಾರತೀಯ ಸಂಗೀತದಲ್ಲಿ ಇವೆ. ಅಂಥದ್ರಲ್ಲಿ ಸುಗಮ ಸಂಗೀತ ಕೂಡ ಒಂದು. ಸುಗಮ ಸಂಗೀತ ಕೂಡ ಬಹಳ ಜನಪ್ರಿಯವಾದಂಥ ಸಂಗೀತವಾಗಿದೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಸುಗಮ ಸಂಗೀತವೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಇರುವಂಥ ಕವಿಗಳು ಬರೆದಂಥ ಕವನವನ್ನು ಸಂಗೀತಗಾರ ಅದನ್ನು ಸ್ವರ ತಾಳ ಲಯದಲ್ಲಿ ಹೆಣೆದು ಏನು ಹಾಡ್ತಾನ, ಆ ಗಾಯನಕ್ಕೆ ನಾವು ಸುಗಮ ಸಂಗೀತ ಅಂತೇಳಿ ಕರಿತೇವೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಸುಗಮ ಸಂಗೀತದ ಐಡೆಂಟಿಫಿಕೇಶನ್ ಅಥವಾ ಅದರ ಲಕ್ಷಣಗಳೇನು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿದಾಗ, ಸುಗಮ ಸಂಗೀತ ಹೆಂಗಿರಬೇಕು, ಯಾವ ಪ್ರಕಾರ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಆ ಸುಗಮ ಸಂಗೀತವು ಚಿಕ್ಕದಾಗಿರಬೇಕು, ಚೊಕ್ಕದಾಗಿರಬೇಕು, ಅಲ್ಪ ಸಮಯದಲ್ಲಿ ಮುಗಿದಿರಬೇಕು ಮತ್ತು ಸರಳ ಭಾಷೆಯಲ್ಲಿ ಇರಬೇಕು. ಅದಕ್ಕೆ ನಾವು ಸುಗಮ ಸಂಗೀತ ಅಂತ ಕರಿತೀವಿ. ಆಮೇಲೆ ಸುಗಮ ಸಂಗೀತ ಒಳಗೆ ಕಲ್ಪನಾದಿಂದ ಹಾಡುವಂಥದ್ದು ಯಾವುದು ಕೆಲಸ ಅದರಲ್ಲಿ ಇಲ್ಲ. ತಾಸು ಗಂಟ್ಲೆ ಹಾಡುವಂಥದ್ದು ಕೂಡ ಅದರಲ್ಲಿ ಜರೂರತ್ ಬೀಳೋದಿಲ್ಲ. ಆಲಾಪಾಗಲಿ ತಾನಾಗಲಿ ಸುಗಮ ಸಂಗೀತದಲ್ಲಿ ಇಲ್ಲ. ಸುಗಮ ಸಂಗೀತವನ್ನು ಸುಂದರವಾಗಿ ಹಾಡಲು ಅದನ್ನು ನಾವೇನು ಹಾಡ್ತೇವೆ ಸುಗಮ ಸಂಗೀತ ಅದನ್ನು ಇನ್ನೂ ಚಂದ ಅನ್ನಿಸ್ಬೇಕು ಅಂತಂದರೆ ನಾವು ಬೇರೆ ಬೇರೆ ಸ್ವರಗಳನ್ನು ಮಿಶ್ರಣ ಮಾಡಿ ಹಾಡಬಹುದು. ಸುಗಮ ಸಂಗೀತದಲ್ಲಿ ಕಠಿಣ ನಿಯಮಗಳು ಇಲ್ಲ. ಸುಗಮ ಸಂಗೀತವನ್ನು ಸಾಮಾನ್ಯವಾಗಿ ತೀನ್ ತಾಲ್, ದಾದ್ರಾ ಮತ್ತು ಏಕ್ ತಾಳದಲ್ಲಿ ಹಾಡ್ತಾರೆ. ಇತ್ತಿತ್ತಲಾಗಿ ನೋಡ್ರಿ, ನಾವು ನೋಡ್ತಾ ಇದ್ದೇವೆ, ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ಸುಗಮ ಸಂಗೀತ ಹಾಡೋದನ್ನು. ಅಲ್ಲಿ ಏನಪ್ಪ, ಸಿತಾರ್ ಇರ್ತದೆ, ವಯಲಿನ್ ಇರ್ತದೆ, ಹಾರ್ಮೋನಿಯಂ ಇರ್ತದೆ, ಕ್ಯಾಂಗೋ ಬ್ಯಾಂಗೋ ಇರ್ತದೆ, ಗಿಟಾರ್ ಇರ್ತದೆ. ಇಂಥ ವಸ್ತುಗಳನ್ನು, ಇಂಥ ವಾದ್ಯಗಳನ್ನು ಆ ನಮ್ಮ ಸುಗಮ ಸಂಗೀತಕ್ಕೆ ಏನು ಯೂಸ್ ಮಾಡ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ಸುಗಮ ಸಂಗೀತವೂ ಕೂಡ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನಪ್ಪ ಪ್ರಚಾರ, ಪ್ರಸಾರ ಮತ್ತು ಪ್ರಸಿದ್ಧಿಯನ್ನು ಕೂಡ ಹೊಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ನೋಡ್ರಿ, ನಮ್ಮ ಕನ್ನಡ ನಾಡಿನಲ್ಲಿ ಇರುವಂಥ ಪ್ರಸಿದ್ಧ ಕವಿಗಳು ಯಾರಪ್ಪ ಅಂತಂದರೆ, ಕುವೆಂಪು, ದ ರಾ ಬೇಂದ್ರೆ, ಕೆ.ಎಸ್. ನರಸಿಂಹಮೂರ್ತಿ, ಜಿ.ಎಸ್. ಶಿವರುದ್ರಪ್ಪ, ಹುಯಿಲ್ಗೋಳ್ ನಾರಾಯಣರು, ಚನ್ನವೀರ್ ಕಣವಿ, ಈಶ್ವರ್ ಸನಕಲ್, ಲಕ್ಷ್ಮೀನಾರಾಯಣ್ ಭಟ್ ಮತ್ತು ಮುಂತಾದವರು ಇದ್ದಾರೆ. ಇವರೆಲ್ಲ ಏನಪ್ಪ ಅಂತಂದರೆ, ಈ ಎಲ್ಲ ಕವಿಗಳು ತಮ್ಮ ತಮ್ಮ ಮನಸ್ಸಿನಲ್ಲಿರುವಂಥ ಸುಂದರವಾದ ಭಾವನೆಗಳನ್ನು ಕವಿತೆಗಳ ಮೂಲಕ ಬರೆದು ವ್ಯಕ್ತಪಡಿಸುತ್ತಾರೆ. ಅದೇ ಅವರೇನು ತಮ್ಮ ಮನಸ್ಸಾಗಿರೋದನ್ನು ಬರೆದು ವ್ಯಕ್ತಪಡಿಸ್ತಾರ, ಅದರಲ್ಲೇ ಅವರಿಗೆ ತೃಪ್ತಿ ಇದೆ ಕವಿಗಳಿಗೆ. ಆ ಹಿನ್ನೆಲೆ ಏನಪ್ಪ ನೋಡ್ರಿ, ಅವ್ರು ಬರೆದಂಥ ಆ ಕವನದಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಏನೈತಪ್ಪ ಅಂತಂದರೆ, ಸುಖಾರ ಇರ್ತತಿ, ದುಃಖರ ಇರ್ತತಿ, ಹರ್ಷರ ಇರ್ತತಿ, ವಿಷಾದರ ಇರ್ತದ, ಸಂಯೋಗರ ಇರ್ತದ, ವಿಯೋಗರ ಇರ್ತದ, ವೀರರ ಇರ್ತದ ಅಥವಾ ಸನ್ಯಾಸರ ಇರ್ತದ ಮತ್ತು ವಿರಹ ಕೂಡ ಆ ಗೀತೆಗಳಲ್ಲಿ ನಮಗೆ ಎದ್ದು ಕಾಣುತ್ತದೆ. ಇವು ಏನದಾವಲ್ಲ, ಇವು ಸರಳ ಮತ್ತು ಸ್ವಾಭಾವಿಕವಾಗಿ ಸಹಜವಾಗಿ ಆ ಪದ್ಯದಲ್ಲಿ, ಆ ಕವನದಲ್ಲಿ ಇರುವಂಥ ವಸ್ತುಗಳು, ಸಬ್ಜೆಕ್ಟ್ ಮ್ಯಾಟರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಈ ನಮ್ಮ ಕವಿಗಳು ಬರೆದಂಥ ಅವ್ರು ಏನು ಬರೆದಾರಲ್ಲ ಅವನ ಒಂದಲ್ಲಿಂದಾಗ ಹೇಳಬೇಕು ಅಂತಂದರೆ, ಕಟ್ಟುಬೇಕು ನಾವು ಬಾಗಿಲೋಳು ಕೈ ಮುಗಿದು, ಎಲ್ಲಾದರೂ ಇರು ಎಂತಾದರೂ ಇರು, ಬಾರಿಸು ಕನ್ನಡ ಡಿಮ್ ಡಿಮುವ, ಇಳಿದು ಬಾ ತಾಯಿ ಇಳಿದು ಬಾ, ನೀ ನೋಡಬೇಡ ನನ್ನ ಹಂಗ, ದೀಪವು ನಿನ್ನದೇ ದಾರಿಯೂ ನಿನ್ನದೇ, ಎದೆ ತುಂಬಿ ಹಾಡುವೆನು, ಎಲ್ಲಿ ಜಾರಿತು ಮನವ. ಇವೆಲ್ಲ ಅವರು ಕವಿಗಳು, ಸರ್ವಶ್ರೇಷ್ಠ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ಇರುವಂಥ ಕವಿಗಳು ಬರೆದಂಥ ಅನೇಕ ಪದ್ಯಗಳಲ್ಲಿ ಇವು ಕೂಡ ಬರುತ್ತಿವೆ.
ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಇವರೇನು ಕವಿಗಳು ಬರ್ದಾರಲ್ಲ ಅವರೆಲ್ಲರೂ ಸರ್ವಶ್ರೇಷ್ಠವಾದ ಕವಿಗಳು, ಎರಡು ಮಾತಿಲ್ಲ ಇದಕ್ಕೆ. ಆದರೆ ಅವರು ಸಂಗೀತಗಾರಲ್ಲ. ನೋಡ್ರಿ ಹೆಂಗದ, ಅವ್ರು ಬರೀತಾರೆ ಖರೆ, ತಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಫೀಲಿಂಗ್ಸನ್ನು ಹೊರಗೆ ಹಾಕ್ತಾರ. ಸುಂದರವಾದ ವಿಚಾರವನ್ನು ಅವರು ಬರೆಯುವ ಮೂಲಕ ವ್ಯಕ್ತಪಡಿಸ್ತಾರ, ಖುಷಿ ಪಡ್ತಾರ. ಅದೆಲ್ಲ ಖರೆ, ಬಟ್ ದೇ ಆರ್ ನಾಟ್ ಮ್ಯೂಸಿಷಿಯನ್ಸ್. ಆದರೆ ಅವರು ಸಂಗೀತಗಾರರಲ್ಲ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಸಂಗೀತಗಾರರು ನೋಡ್ರಿ, ನಾವು ಬರಿತೀವಿ, ಆ ಸಂಗೀತಗಾರ ಹಾಡ್ತಾನಂತೇಳಿ ನಾವು ಬರೆಯಾಗಿದ್ದಿಲ್ಲ. ನಮ್ಮ ಮನಸ್ಸಾಗ ಏನೈತಿ ನಾವು ಬರೆದು ಇಡ್ತೇವೆ ಅಷ್ಟೇ ಅನ್ನುವಂಥದ್ದು. ಅಂದ್ರೆ ಸಂಗೀತಗಾರರು ಹಾಡ್ತಾರ ಅನ್ನೋದಕ್ಕೆ ಇವರು ಕವಿತೆಯನ್ನು ಬರಿತಾ ಇಲ್ಲ. ತಮ್ಮ ಮನಸ್ಸಲ್ಲಿರುವಂಥ ಆಸೆ, ಆಕಾಂಕ್ಷೆಗಳನ್ನು, ಫೀಲಿಂಗ್ಸ್, ಪ್ಯಾಷನ್ಸ್, ಥಾಟ್ಸ್ ಆ್ಯಂಡ್ ಐಡಿಯಾಸನ್ನು ಅವರು ಹೊರಗೆ ಹಾಕ್ತಾ ಇದ್ದಾರೆ ಬರೆಯುವ ಮೂಲಕ, ಕವನದ ಮೂಲಕ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ಕವಿಗಳು ಅಂದರೆ ಅವ್ರೇನು ಕವಿಗಳು ಬರೀತಾರ ಅದರಲ್ಲೇ ಅವ್ರಿಗೆ ತೃಪ್ತಿ ಇದೆ. ಈ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ಕವಿಗಳು ಸಂಗೀತಗಾರರ ಹಾಗೆ ಹಾಡಲಿಕ್ಕಿಲ್ಲ. ಕವಿಗಳು ಸಂಗೀತಗಾರರಲ್ಲ, ಹಾಡಲಿಕ್ಕೆ. ನೋಡ್ರಿ ಪಾಯಿಂಟ್ ಹೆಂಗದ, ಏನು ಕವಿಗಳು ಸಂಗೀತಗಾರರಲ್ಲ ಹಾಡಲಿಕ್ಕೆ, ಸಂಗೀತಗಾರರು ಕವನ ಬರಲಿಕ್ಕೆ ಕವಿಗಳಲ್ಲ. ಹೌದು, ಮಾತಾ ಇಲ್ಲ ಅದಕ್ಕೆ. ಆಮೇಲೆ ಕವಿಗಳಿಗೆ ಕವಿತೆ ಬರೆಯುವ ಗುಣ ಸಂಗೀತಗಾರರಿಗಿಲ್ಲ. ಅಲ್ಲಿ ಸಂಗೀತಗಾರ ಹಾಡುವಂಥ ಗುಣ ಕವಿಗಳಿಗೆ ಇಲ್ಲ. ಆದರೆ ಒಬ್ಬರ ಮೇಲೆ ಡಿಪೆಂಡ್ ಇದ್ದಾರೆ. ಸಂಗೀತಗಾರ ಕವಿಗಳ ಮೇಲೆ ಡಿಪೆಂಡ್ ಇದ್ದಾನೆ. ಕವಿಗಳು ಅವ್ರು ಬರೆದಂಥ ಪೊಯನ್ನು ಇವರೇನು ಹಾಡಿ ಅದನ್ನು ಪ್ರಸಿದ್ಧ ಮಾಡಿ ಏನು ಸ್ವರ ತಾಳ ಲಯದಲ್ಲಿ ಹಾಡಿ ಆ ಸುಗಮ ಸಂಗೀತವನ್ನು ಅಚ್ಚುಮೆಚ್ಚಿನ ಸಮಾಜದಲ್ಲಿ ಪ್ರಭಾವ ಬೀಳುವಂಗೆ ಏನು ಅವ್ರು ಮಾಡ್ತಾರೆ ಸಂಗೀತಗಾರರು. ಆ ಹಿನ್ನೆಲೆಯೊಳಗೆ ಈ ಸಂಗೀತಗಾರಿಗಾಯ್ತು, ಈ ನಮ್ಮ ಕವಿಗಳಿಗಾಯ್ತು, ಇವ್ರ ಮ್ಯಾಗ ಅವ್ರು ಡಿಪೆಂಡ, ಅವರು ಇವ್ರ ಮ್ಯಾಗ ಡಿಪೆಂಡ ಇರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಸಂಗೀತಗಾರ ಕವಿಗಳು ಬರೆದಂಥ ಕವನವನ್ನು ಓದಿ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರನುಗುಣವಾಗಿ ಏನು ಮಾಡ್ತಾನವ, ಕವಿತೆಯನ್ನು ಸ್ವರದಲ್ಲಿ, ತಾಳದಲ್ಲಿ ಮತ್ತು ಲಯದಲ್ಲಿ ಹೆಣೆದು ಹಾಡುವ ಪದ್ಧತಿಗೆ ನಾವು ಸುಗಮ ಸಂಗೀತ ಅಂತ ಕರಿತೇವೆ. ಯಾವ ರಾಗ, ಯಾವ ತಾಳ, ಯಾವ ಶಬ್ದವನ್ನು ಹಿಂಜಬೇಕು ಅಥವಾ ಇಲಾಸ್ಟಿಕ್ ಮಾಡಬೇಕು, ಯಾವ ಶಬ್ದವನ್ನು ಶಾರ್ಟ್ಕಟ್ ಮಾಡಬೇಕು, ಯಾವುದನ್ನು ಸಮ ಮೇಲೆ ಬರಬೇಕು, ಯಾವುದು ಹುಸಿ ಮೇಲೆ ಬರಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಮ್ಮ ಕಲಾವಿದ ವಿಚಾರ ಮಾಡಿ ಅದನ್ನು ಅರ್ಥಗರ್ಭಿತವಾಗಿ ಸ್ವರ ತಾಳ ಲಯದಲ್ಲಿ ಹೌದನ್ನಂಗೆ ಹಾಡ್ತಾನ. ಅದು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತದೆ, ಶ್ರೋತೃಗಳ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತದೆ. ಆ ಕವಿ ಶಾಶ್ವತವಾಗಿ ಇರ್ತಾನ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಕವಿತೆಗಳ ಮುಖಾಂತರ ಅಥವಾ ಕವಿತೆಗಳ ಅಂತರ್ವಾಹಿನಿಯಾಗಿ ಸಂಗೀತವು ಹರಿಯುತ್ತದೆ. ಕವಿತೆ ಮತ್ತು ಸಂಗೀತ ಇವೆರಡರದ್ದು ಮಿಲನ ಬ್ರಹ್ಮಾನಂದ ಆಗುತ್ತದೆ, ಮನಸ್ಸಿಗೆ ಆನಂದ ನೀಡುತ್ತದೆ. ಕವಿತೆ ಮತ್ತು ಸಂಗೀತ ಒಂದಕ್ಕೊಂದು ಆಶ್ರಿತವಾಗಿವೆ. ಹಿಂಗೆ ಸುಗಮ ಸಂಗೀತ ಏನಪ್ಪ ಅಂತಂದರೆ ಈಗಿನ ಟೈಮ್ದಾಗ ವಿದ್ಯಾರ್ಥಿಗಳಾಯ್ತು, ಇವು ಕಾಲೇಜ್ದಲ್ಲಾಯಿತು ಸುಗಮ ಸಂಗೀತವನ್ನು ಹೌದು ಅನ್ನೋಂಗೆ ಹಾಡ್ತಾರೆ. ಈಗ ಫೇಮಸ್ ಆಗ್ಯದ, ಪ್ರಚಾರದ ಪ್ರಸಿದ್ಧಿಯನ್ನು ಹೊಂದದ. ಅದಕ್ಕೆ ಈ ಎಲ್ಲ ಕವಿಗಳು ಬರೆದಿಟ್ರು. ಆ ಕವಿಗಳನ್ನು ಶಾಶ್ವತವಾಗಿ ಇಡೋವನೇ ನಮ್ಮ ಸಂಗೀತಗಾರ. ಯಾಕಂದ್ರೆ ಸಂಗೀತದಲ್ಲಿ ಹಾಡಿದ್ರೆ ಆ ಕವಿತೆಗಳಿಗೆ ಬಹಳ ಬೆಲೆ ಬರ್ತದ. ಏನು ಹಾಡಿದಪ್ಪ ಅವ, ಆ ಸಿಂಪಲ್ ಇರುವಂಥ ಗಾಯನವನ್ನು ಸ್ವರ ತಾಳದಲ್ಲಿ ಹೌದು ನಂಗೆ ಹಾಡಿದ್ರೆ ಅವಾಗ ಜನ ಮನಸ್ಸು ಸೋಲ್ತದ. ಅವ ಯಾವ ಬರ್ದಾನಪ್ಪ ಕವಿ ಅಂಥೇಳಿ ಅದನ್ನು ಕೂಡ ಕೇಳ್ತಾರೆ. ಆ ಕವಿ ಹೆಸರು ಕೂಡ ನೆನಪಿಡ್ತಾರೆ. ಬಿಕಾಸ್ ಆಫ್ ಮ್ಯೂಸಿಕ್, ಬಿಕಾಸ್ ಆಫ್ ದ ಸ್ಟೈಲ್ ಆಫ್ ದ ಮ್ಯೂಸಿಕ್ ಯಾರು ಬರ್ದಾರಲ್ಲ ಅವ್ರನ್ನೂ ಕೂಡ ನೆನಪಿಡುವಂಗೆ ಆಗ್ತದೆ. ಆ ಹಿನ್ನೆಲೆಯೊಳಗೆ ಈ ಪ್ರಕಾರವಾಗಿ ನಮ್ಮ ಸುಗಮ ಸಂಗೀತ ತನ್ನದೇ ಆದಂಥ ಸಂಗೀತ ಜಗತ್ತಿನಲ್ಲಿ ತನ್ನದೇ ಆದಂಥ ಏನೋ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.